ಐಪಿಎಸ್ ಅಧಿಕಾರಿ ಅಲೋಕ್ ಕುಮಾರ್ಗೆ ಜಯ ಸಿಕ್ಕಿದೆ. ಹಿರಿಯ ಐಪಿಎಸ್ ಅಧಿಕಾರಿಯಾಗಿರುವಂತಹ ಅಲೋಕ್ ಕುಮಾರ್ ಅವರಿಗೆ ಒಂದು ಜಯ ಸಿಕ್ಕಿದೆ. ಹಾಗಾದ್ರೆ ಅದು ಏನು? ಅಲೋಕ್ ಕುಮಾರ್ ಅವರ ವಿರುದ್ಧ ಇದ್ದಂತಹ ಇಲಾಖಾ ತನಿಖೆಯ ಒಂದು ಆದೇಶ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವರಿಗೆ ಜಯ ಸಿಕ್ಕಿದೆ. ರಾಜ್ಯ ಸರ್ಕಾರದ ಒಂದು ಆದೇಶಕ್ಕೆ ಭಾರಿ ಹಿನ್ನಡೆ ಆಗಿದೆ ಈ ಒಂದು ವಿಚಾರದಲ್ಲಿ. ಐಪಿಎಸ್ ಅಧಿಕಾರಿ ಅಲೋಕ್ ಕುಮಾರ್ಗೆ ಜಯ ಸಿಕ್ಕಿದೆ. ಯಾಕಂದರೆ ಇವರು ಹಿರಿಯ ಐಪಿಎಸ್ ಅಧಿಕಾರಿ ಆಗಿದ್ದರು ಅಲೋಕ್ ಕುಮಾರ್ ಅವರು. ಅವರ ವಿರುದ್ಧ ಇಲಾಖಾ ತನಿಖೆಗೆ ಆದೇಶದ ಒಂದು ಪ್ರಕರಣ ಇತ್ತು. ಹೀಗಾಗಿ ರಾಜ್ಯ ಸರ್ಕಾರ ಈ ಒಂದು ಆದೇಶಕ್ಕೆ ಸಂಬಂಧಪಟ್ಟಂತೆ ಹಿನ್ನಡೆ ಆಗಿದೆ ಅಂತ ಹೇಳ್ಬೋದು. ಸರ್ಕಾರದ ಇಲಾಖಾ ತನಿಖೆ ಆದೇಶವನ್ನು ರದ್ದುಗೊಳಿಸಿದೆ CAT ಅಂತ ಹೇಳಲಾಗ್ತಾ ಇದೆ. CAT ಏನಿದೆ, ಕೇಂದ್ರ ಆಡಳಿತಾತ್ಮಕ ನ್ಯಾಯಮಂಡಳಿ ಸರ್ಕಾರದ ಇಲಾಖಾ ತನಿಖೆಯ ಒಂದು ಆದೇಶವನ್ನು ಪ್ರಶ್ನೆ ಮಾಡಿ CAT ಮೊರೆ ಹೋಗಿದ್ರು ಅಲೋಕ್ ಕುಮಾರ್ ಅವರು. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಸರ್ಕಾರಕ್ಕೇನೆ ಹಿನ್ನಡೆಯಾಗಿದೆ. CAT ಮುಖ್ಯಸ್ಥ ಆಗಿರುವಂತಹ ನ್ಯಾಯಮೂರ್ತಿ ರಣಜಿತ್ ಬಳಿ ಹೋಗಿದ್ದಂತಹ ಈ ಒಂದು ಪ್ರಕರಣ ಇತ್ತು. ಎರಡೂ ಕಡೆಯ ಒಂದು ಪ್ರತಿವಾದವನ್ನು ಆಲಿಸಿ CAT ಹೇಳುತ್ತೆ ಇಂದು ತೀರ್ಪನ್ನು ಪ್ರಕಟ ಮಾಡಿದೆ. ನ್ಯಾಯಮೂರ್ತಿಗಳು ಸರ್ಕಾರದ ಒಂದು ಇಲಾಖಾ ತನಿಖೆಯ ಆದೇಶವನ್ನು ರದ್ದುಗೊಳಿಸಿ ತೀರ್ಪನ್ನು ಕೊಟ್ಟಿದ್ದಾರೆ. ಈ ನಿಟ್ಟಿನಲ್ಲಿ ಅಲೋಕ್ ಕುಮಾರ್ ಅವರಿಗೆ ಜಯ ಸಿಕ್ಕಂತೆ ಆಗಿದೆ. ಅಲೋಕ್ ಕುಮಾರ್ಗೆ ಸಲ್ಲಬೇಕಾದಂತಹ ಒಂದು ಬಡ್ತಿ ಸವಲತ್ತುಗಳನ್ನು ಕೂಡ ನೀಡುವಂತೆ ಆದೇಶ ಕೊಟ್ಟಿದೆ ಅಂತೆ ಕೋರ್ಟ್ ಈ ಒಂದು ವಿಚಾರದಲ್ಲಿ. ಹೀಗಾಗಿ ಸರ್ಕಾರಕ್ಕೆ ಭಾರಿ ಹಿನ್ನಡೆಯಾಗಿದೆ ಈ ಒಂದು ವಿಚಾರದಲ್ಲಿ. ಸರ್ಕಾರದ ಇಲಾಖೆ ಒಂದು ತನಿಖೆಯ ಒಂದು ಆದೇಶ ಇತ್ತು. CAT ಕೇಂದ್ರ ಆಡಳಿತಾತ್ಮಕ ಒಂದು ನ್ಯಾಯಮಂಡಳಿ ಏನಿತ್ತು ಅದು ಒಂದು ಸರ್ಕಾರದ ಇಲಾಖಾ ಒಂದು ತನಿಖೆಯಿಂದ ಆದೇಶ ಪ್ರಶ್ನಿಸಿ ಇವತ್ತು ವಿಚಾರವನ್ನು ಕೈಗೊಳ್ಳಲಾಗಿತ್ತು. CATಯ ಮೊರೆ ಹೋಗಿದ್ರು ಅಲೋಕ್ ಕುಮಾರ್ ಅವರು. ಯಾಕೆ ಸರ್ಕಾರ ಈ ರೀತಿ ಮಾಡಿದೆ ಅಂತ ಮೊರೆ ಹೋಗಿದ್ರು. ಹೀಗಾಗಿ ಈ ಒಂದು ವಿಚಾರದಲ್ಲಿ ಅಲೋಕ್ ಕುಮಾರ್ ಅವರಿಗೆ ಜಯ ಸಿಕ್ಕಿದೆ. ಇಬ್ಬರು ನ್ಯಾಯಾಧೀಶರಿದ್ದಂತಹ ಪೀಠ ಏನಿದೆ ವಾದ ಪ್ರತಿವಾದವನ್ನು ಆಲಿಸುತ್ತೆ. ಎಲ್ಲವನ್ನು ಆಲಿಸಿದ ನಂತರ ಈಗ ಇಲ್ಲ, ಅಲೋಕ್ ಕುಮಾರ್ ಅವರ ಒಂದು ವಿಚಾರದಲ್ಲಿ ಸರ್ಕಾರ ತೆಗೆದುಕೊಂಡಂತಹ ಒಂದು ನಡೆ ಸರಿ ಇಲ್ಲ ಅಂತ ರೀತಿಯಲ್ಲಿ ಅಲೋಕ್ ಕುಮಾರ್ ಅವರಿಗೇನೆ ಜಯ ಆಗೋ ರೀತಿಯಲ್ಲಿ ಒಂದು ತೀರ್ಪನ್ನು ಕೊಟ್ಟಿದೆ. ಸರ್ಕಾರದ ಇಲಾಖಾ ತನಿಖೆಯ ಒಂದು ಆದೇಶವನ್ನು ರದ್ದುಗೊಳಿಸಿ ಅಂತ ಹೇಳಿ ತೀರ್ಪು ಕೊಟ್ಟಿದೆ. ಅದರ ಜೊತೆಗೆ ಅಲೋಕ್ ಕುಮಾರ್ ಅವರಿಗೆ ಸಲ್ಲಬೇಕಾದಂತಹ ಒಂದು ಬಡ್ತಿ ಸವಲತ್ತುಗಳನ್ನು ಕೂಡ ನೀಡಬೇಕು ಅಂತ ಹೇಳಿ ಕೋರ್ಟ್ ಈ ರೀತಿಯಾದಂತಹ ಒಂದು ಆದೇಶವನ್ನು ಕೊಟ್ಟಿದೆ. ಇದರಿಂದ ಅಲೋಕ್ ಕುಮಾರ್ ಅವರಿಗೆ ತುಂಬ ಖುಷಿಯಾಗಿದೆ ಅಂತಲೇ ಹೇಳ್ಬೋದು. ಯಾಕಂದರೆ ಅವರ ಪರವಾಗಿಯೇ ತೀರ್ಪು ಬಂದಿರೋದು. ಅವರಿಗೆ ಮುಂದಿನ ದಿನಗಳಲ್ಲಿ ಸಾಕಷ್ಟು ಅನುಕೂಲ ಆಗುತ್ತೆ. ಮತ್ತು ಅವರಿಗೇನು ಪ್ರಮೋಷನ್ನು ಇನ್ನು ಈ ಥರ ಒಂದು ಏನು ಸವಲತ್ತುಗಳಿತ್ತಲ್ಲ ಅದು ಕೂಡ ಆಗಬೇಕು ಅಂತ ಹೇಳಿ ಕೋರ್ಟ್ ಆದೇಶವನ್ನು ಕೊಟ್ಟಿದೆ. ಸರ್ಕಾರ ಈ ಒಂದು ವಿಚಾರದಲ್ಲಿ ಈಗ ತೀವ್ರ ಮುಖಭಂಗವನ್ನು ಅನುಭವಿಸಿದೆ, ಹಿನ್ನಡೆಯನ್ನು ಅನುಭವಿಸಿದೆ ಅಂತಲೇ ಹೇಳಬಹುದು. ಹಿರಿಯ IPS ಅಧಿಕಾರಿಯಾಗಿರುವಂತಹ ಅಲೋಕ್ ಕುಮಾರ್ ಅವರೇನಿದ್ದಾರೆ ತಮ್ಮ ಆಡಳಿತದಲ್ಲಿ ಅವರು ಅಧಿಕಾರದಲ್ಲಿ ಇದ್ದಂತಹ ಒಂದು ಸಮಯದಲ್ಲಿ ದಕ್ಷ ಅಧಿಕಾರಿ ಅಂತಲೇ ಅನಿಸ್ಕೊಂಡಿದ್ರು. ಅನೇಕ ರೌಡಿಗಳಿಗೆ ಯಾವ ರೀತಿಯಾಗಿ ಅವರು ಎಚ್ಚರಿಕೆ ಕೊಡ್ತಾ ಇದ್ರು, ಸವಾಲಾಗ್ತಾಯಿದ್ರು ಅದು ಕೂಡ ಗೊತ್ತಿರುತ್ತದೆ. ಇಂತಹ ಅಧಿಕಾರಿ ಮೇಲೆ ಸರ್ಕಾರ ಒಂದು ಆದೇಶ ಏನಿದು ತನಿಖಾ ಇಲಾಖೆಯ ತನಿಖಾ ಆದೇಶ ಒಂದು ಪ್ರಕರಣ ಇರುತ್ತೆ, ಅಲೋಕ್ ಕುಮಾರ್ ವಿರುದ್ಧ ಕೇಳಿ ಬಂದಿರುತ್ತೆ. ಸರ್ಕಾರ ಕೂಡ ಅದಕ್ಕೆ ಅನುಮತಿ ಕೊಟ್ಟಿರುತ್ತೆ, ಮಾಡ್ರಿ ತನಿಖೆ ಆಗಲಿ ಇವರು ಅಂತ. ಸರ್ಕಾರದ ಇಲಾಖಾ ತನಿಖೆಯ ಒಂದು ಆದೇಶವನ್ನು ಈಗ ರದ್ದುಗೊಳಿಸಿದೆ CAT ಒಂದು ಕೇಂದ್ರ ಆಡಳಿತಾತ್ಮಕ ನ್ಯಾಯಮಂಡಳಿ ಏನಿದೆ ಈ ಒಂದು ರೀತಿಯ ಒಂದು ತೀರ್ಪನ್ನು ಕೊಟ್ಟಿದೆ. ಇಲ್ಲ ಇವರು ಏನಿದ್ದಾರೆ ಇವರ ಒಂದು ವಿಚಾರದಲ್ಲಿ ಕೇಳಿಬಂದಂತಹ ಒಂದು ಆರೋಪ ಏನಿತ್ತು ಅದೆಲ್ಲ ಸರಿಯಲ್ಲ ಅಂತ ಹೇಳಿ CAT ಮುಖ್ಯಸ್ಥರು ಆಗಿರುವಂತಹ ನ್ಯಾಯಮೂರ್ತಿ ರಣಜಿತ್ ಬಳಿ ಈ ಒಂದು ಪ್ರಕರಣ ಹೋದಾಗ ಅವರು ಈ ಒಂದು ಸರಿಯಾದ ತೀರ್ಪನ್ನು ಕೊಟ್ಟಿರುವಂಥದ್ದು. ಎರಡೂ ಕಡೆಯ ಒಂದು ವಾದ ಪ್ರತಿವಾದವನ್ನು ಎರಡನ್ನೂ ಕೂಡ ಆಲಿಸ್ತಾರೆ. ಯಾವುದು ಸರಿ ಯಾವುದು ತಪ್ಪು ಎಲ್ಲವನ್ನು ಕೂಡ ತೂಕ ಹಾಕಿ ನೋಡಿ ಅಲೋಕ್ ಕುಮಾರ್ ಅವರಿಗೆ ಅನುಕೂಲ ಆಗೋ ರೀತಿಯಲ್ಲಿ ತೀರ್ಪು ಬಂದಿರುವಂಥದ್ದು. ಇದರಿಂದಾಗಿ ಅಲೋಕ್ ಕುಮಾರ್ ಅವರಿಗೆ ಒಂದು ದೊಡ್ಡ ಜಯ ಸಿಕ್ಕಂತೆ ಆಗಿದೆ. ಮುಂದಿನ ದಿನಗಳಲ್ಲಿ ಅವರ ಒಂದು ವಿಚಾರದ ಏನಿತ್ತು ಅವರಿಗೆ ಸಲ್ಲಬೇಕಾದಂತಹ ಒಂದು ಪ್ರಮೋಷನ್ ಆಗಿರ್ಬೋದು ಮತ್ತು ಇನ್ಕ್ರಿಮೆಂಟು ಕೆಲವೊಂದು ವಿಚಾರ ಏನಿರುತ್ತೆ ಸರ್ಕಾರಕ್ಕೆ ಸಂಬಂಧಪಟ್ಟ ಹಾಗೆ ಅವೆಲ್ಲವೂ ಕೂಡ ಆಗಬೇಕು. ಯಾವುದನ್ನು ಕೂಡ ತಡೆಯೋ ಹಾಗಿಲ್ಲ. ಸರ್ಕಾರದಿಂದ ಸಿಗುವಂತಹ ಎಲ್ಲ ಸವಲತ್ತುಗಳು ಕೂಡ ಅವರಿಗೆ ಸಿಗಬೇಕು ಅನ್ನುವಂಥ ರೀತಿಯಲ್ಲಿ ಕೋರ್ಟ್ ಆದೇಶವನ್ನು ಕೊಟ್ಟಿದೆ. ಇವರ ಒಂದು ವಿಚಾರದಲ್ಲಿ ಹಿರಿಯ IPS ಅಧಿಕಾರಿಯಾಗಿರುವಂತಹ ಅಲೋಕ್ ಕುಮಾರ್ ಅವರಿಗೆ ಈಗೊಂದು ದೊಡ್ಡ ಜಯ ಸಿಕ್ಕಂತೆ ಆಗಿದೆ. ಈ ಒಂದು ವಿಚಾರದಲ್ಲಿ ಸರ್ಕಾರದ ಇಲಾಖಾ ತನಿಖೆ ಒಂದು ಆದೇಶವನ್ನು ಪ್ರಶ್ನೆ ಮಾಡಿ ಕೋರ್ಟ್ ಮೆಟ್ಟಿಲನ್ನು ಕೂಡ ಇವರು ಏರಿದ್ರು. ಹೀಗಾಗಿ ಈ ಒಂದು ವಿಚಾರದಲ್ಲಿ ಇವರಿಗೆ ಜಯ ಆಗಿರುವಂಥದ್ದು.
ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.